ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ನಾನು ಸರಿತಾ. ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ಬಂದು ಗರಿಗರಿಯಾದ ಪೂರಿ ಹಾಗೂ ಕಡಲೆ ಮತ್ತು ಆಲೂಗಡ್ಡೆ ಒಂದು ಸೂಪರ್ ಆಗಿರುವ ಒಂದು ಗಶಿ. ಈ ಒಂದು ಎರಡು ಕಾಂಬಿನೇಷನ್ ನೋಡಿದಾಗ ಇನ್ನಷ್ಟು ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ತಪ್ಪದೆ ಕೊನೆಯವರೆಗೆ ನೋಡಿ ಮನೇಲಿ ಎಲ್ಲರೂ ಕೂಡ ಮಾಡಬೇಕು. ಇದೊಂದು ಸಾಂಪ್ರದಾಯಿಕ ಅಡುಗೆ ಅಲ್ವಾ. ಹೆಚ್ಚಾಗಿ ಎಲ್ಲರೂ ಸಂಡೇ ಮಾಡ್ತಾರೆ ಪೂರಿ, ಯಾಕಂದರೆ ಮಧ್ಯದಲ್ಲಿ ಕಷ್ಟ ಆಗುತ್ತೆ ಅಂತ. ಈ ಅದ್ಭುತ ರುಚಿ ಮತ್ತು ಸರಳ ವಿಧಾನದಲ್ಲಿ ತಯಾರಾಗೋ ಈ ಗಶಿಯನ್ನು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಿ. ಅದಕ್ಕೆ ನೀವು ಸರಿಯಾಗಿ ನೋಡಬೇಕು. ಈಗ ಕಡಲೆ ಕಾಳನ್ನು ನಾನು 8 ಗಂಟೆ ನೆನೆ ಹಾಕಿದ್ದೇನೆ. ಅದಕ್ಕೆ ಓವರ್ ನೈಟೇ ನಾನು ನೆನೆ ಹಾಕಿದೆ. ಓವರ್ ನೈಟ್ ಅಂದರೆ 8 ಗಂಟೆಗಿಂತ ಜಾಸ್ತಿ ನೆನೆ ಆಗಿದೆ. ಅದು ಮಿನಿಮಮ್ 8 ಗಂಟೆ. ಇವತ್ತು ನಾನು ಆಲೂಗಡ್ಡೆ ಸಿಪ್ಪೆ ತೆಗಿತಾ ಇಲ್ಲ, ಹಾಗೆ ಆಲೂಗಡ್ಡೆಯನ್ನು ಬೇಯಿಸ್ತಾ ಇದ್ದೇನೆ ಗಶಿಯಾಗಿರೋ ಕಾರಣ. ಆದರೆ ಚೆನ್ನಾಗಿ ನೀವು ಅಷ್ಟು ಚೆನ್ನಾಗಿ ತೊಳೆದಿರಬೇಕು ನೀವು ಸಿಪ್ಪೆ ಹಾಕುವಾಗಿದ್ದರೆ, ಯಾಕಂದರೆ ಮಣ್ಣು ಅಡಿಯಲ್ಲಿ ಆಗೋದಲ್ವ. ಹಾಗಾಗಿ ನಮಗೆ ಕಣ್ಣಿಗೆ ಕಾಣದ ಒಂದು ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ಮೊಟ್ಟೆಗಳು, ಆ ಥರ ಲಾಡಿ ಹುಳದ ಮೊಟ್ಟೆಗಳೆಲ್ಲ ಇರ್ಬೋದು. ಅದರ ಸಾಧಾರಣವಾಗಿ ಸಿಪ್ಪೆ ಹಾಕುವಾಗ ಅದು ತುಂಬ ಕೇರ್ಫುಲ್ಲಾಗಿ ಹಾಕುವಾಗಿದ್ದರೆ ಮಾತ್ರ ಸಿಪ್ಪೆ ಹಾಕಿ. ಬ್ರಷ್ ಹಾಕಿ ತೊಳೆದ್ರೂ ಪರವಾಗಿಲ್ಲ, ನಮಗೆ ಅದು ಕಾಣಲ್ಲ. ಕೆಲವು ಒಂದು ಬ್ಯಾಕ್ಟೀರಿಯಾಗಳು ಅಥವಾ ಕೆಲವು ಒಂದು ಲಾಡಿ ಹುಳದ ಮೊಟ್ಟೆದು ಮೈಕ್ರೋಸ್ಕೋಪಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗೋದು. ಹಾಗಾಗಿ ಸಿಪ್ಪೆ ಹಾಕೋರು ಮತ್ತೊಮ್ಮೆ ಹೇಳ್ತೀನಿ, ಕೇರ್ಫುಲ್ಲಾಗಿ ಹಾಕಿ, ಸುಮ್ಮನೆ ಹಾಕಲಿಕ್ಕೆ ಹೋಗಬೇಡಿ, ನಮಗೆ ಈಸಿಯಾಗಿ ಆಗುತ್ತೆ ಅಂತ. ನಾನು ಗಶಿ ಮಾಡಲಿಕ್ಕೋಸ್ಕರ ಸಿಪ್ಪೆ ಹಾಕಿರೋದು. ಅದು ಸಿಪ್ಪೆ ತೆಗೆದ್ರೆ ಇನ್ನಷ್ಟು ಪಾಯಸ ಥರ ಆಗುತ್ತೆ. ಇಲ್ಲಿ ಚಿಕ್ಕದೊಂದು ತೆಂಗಿನ ತುರಿ ತಗೊಂಡಿದ್ದೇನೆ, ಯಾಕಂದರೆ ಅಲ್ಲಿ ನಾನು ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸ್ ಕಡಲೆಕಾಳು ಹಾಕಿರೋದು. ಹಾಗೆ 1-2 ಆಲೂಗಡ್ಡೆ, ಹಾಗೆ ಒಂದು ಖಾರ ಕಮ್ಮಿ ಇರುವ ಒಂದು 9 ಗುಂಟೂರು ಮೆಣಸಿನಕಾಯಿ. ಖಾರ ಜಾಸ್ತಿ ಇದ್ದರೆ ಒಂದು 6 ಸಾಕು. ಹಾಗೆ 1 ಸ್ಪೂನ್ ಧನಿಯಾ ಬೀಜ ಮಾಮೂಲಿ ನಾನು ಹೇಳಿದಾಗೆ ಎಣ್ಣೆಯಲ್ಲಿ ಹುರಿದ ಚೂರು ಚಟ್ನಿಗೆ ಹಾಕುವಷ್ಟೇ ಹುಳಿ ಜಾಸ್ತಿ ಹಾಕಬಾರ್ದು ಧಾನ್ಯಕ್ಕೆಲ್ಲ. ಹಾಗೆ 1-2 ಚಿಟಿಕೆ ಜೀರಿಗೆ, 1-2 ಚಿಕ್ಕ ಹೆಸಳು ಬೆಳ್ಳುಳ್ಳಿ, ದೊಡ್ಡದಾದರೆ ಒಂದೇ ಸಾಕು. ಈ ಕ್ವಾಂಟಿಟಿ ನೀವು ಇದು ಕಡಲೆಕಾಳು ಆಲೂಗಡ್ಡೆ ಜಾಸ್ತಿ ಆದ ಕೂಡಲೇ ಇದನ್ನೆಲ್ಲ ಮಸಾಲೆಯನ್ನು ಜಾಸ್ತಿ ಮಾಡ್ತಾ ಹೋಗಿ. 3/4 ಸ್ಪೂನ್ ಅರಿಶಿನ ಪುಡಿ. ಹೀಗೆ ಇದನ್ನು ಚಿರೋಟಿ ರವೆಯ ಅಳತೆಗೆ ನಾನು ರುಬ್ಬಿ ಬರ್ತೀನಿ. ತುಂಬ ನೈಸ್ ಆಗಬಾರ್ದಾಗೆ, ತುಂಬ ತರಿ ದೊಡ್ಡದು ಇರಬಾರ್ದು. ಚಿರೋಟಿ ರವೆ ಎಷ್ಟು ಸಾಕು, ಆ ಥರ ತರಿ ಇದ್ರೇ ಕಡಲೆ ಗಶಿ ಸೂಪರಾಗಿರೋದು. ಇಲ್ಲಿ ನಮ್ಮ ರುಬ್ಬಿ ಬರುವಾಗ ನಮ್ಮ ಕಡಲೆಕಾಳು ಆಲೂಗಡ್ಡೆ ಎಲ್ಲ ಬೆಂದಾಯಿತು ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಅದು ಉಪ್ಪು ಹಾಕಿಲ್ಲ, ಉಪ್ಪು ಹಾಕಿದರೆ ಬೇಯೋದಿಲ್ಲ ಅಷ್ಟು ಚೆನ್ನಾಗಿ. ಎಷ್ಟೇ ನೀವು ನೆನೆ ಹಾಕಿದ್ರೂ ಉಪ್ಪು ಹಾಕಿದರೆ ಸ್ವಲ್ಪ ತಡ ಆಗುತ್ತೆ. ಇನ್ನು ಉಪ್ಪು ಹಾಕಿ ಒಂದು 5 ನಿಮಿಷ ಅದನ್ನು ಕುದಿಸಿದರೆ ಸಾಕಾಗುತ್ತೆ. ನಾವು ಜಾಸ್ತಿ ಕುದಿಸಬೇಕಾಗಿಲ್ಲ. ಆಗ ಆಲೂಗಡ್ಡೆ ಮತ್ತು ಈ ಕಡಲೆಕಾಳು ಎಲ್ಲ ಇದೆಯಲ್ಲ ಬೇಗನೆ ಉಪ್ಪು ಎಳೆಯುತ್ತೆ. ಒಂದು 5 ನಿಮಿಷ ಇದನ್ನು ಕುದಿಸಿದ ನಂತರ ನಮ್ಮ ಮಸಾಲೆಯನ್ನು ಕೂಡ ಸೇರಿಸ್ಬೋದು. ನಾವು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋದಿಲ್ಲ. ಅಂದರೆ ಬೇಕಂದರೆ ನಿಮಗೆ ಬೇಕು ಅಂದರೆ ಕರಿಬೇವು ಸೊಪ್ಪನ್ನು ಮಾತ್ರ ಹಾಕ್ಬೋದು. ಧಾನ್ಯಕ್ಕೆಲ್ಲ ಒಗ್ಗರಣೆ ಹಾಕೋದಿಲ್ಲ. ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದಕ್ಕೆ ಒಗ್ಗರಣೆ ಹಾಕಲೇಬಾರ್ದು. ಅದು ಹಿಂದಿನಿಂದ ಬಂದಂಥ ಒಂದು ಸಾಂಪ್ರದಾಯಿಕ ಅಡುಗೆ, ಚೆನ್ನಾಗಿರೋದಿಲ್ಲ ಅಂತ ಅಷ್ಟೇ, ಬೇರೆ ಕಾರಣ ಇಲ್ಲ. ಗಶಿ ಅಂದ ತಕ್ಷಣ ಒಂದು ಸ್ವಲ್ಪ ಗಟ್ಟಿ ಇರಬೇಕಲ್ವ ಸಾರು, ಅದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಹಾಗಂತ ತಿಳಿಸಾರು ಥರನೂ ಇರಬಾರ್ದು, ಅದು ಏನು ಪಲ್ಯ ಥರನೂ ಇರಬಾರ್ದು. ಆ ರೀತಿಯಲ್ಲಿ ಒಂದು ಗಶಿ ಮಾಡಬೇಕು. ಅದು ಪೂರಿಗೆಲ್ಲ ನಮಗೆ ಸೂಪರಾಗಿರುತ್ತೆ ಗೊತ್ತಾ. ನಮಗೆ ಮೊದಲಿಂದಲೂ ಕಡಲೆ ಸಾರು ಅಂದರೆ ಬಹಳ ಇಷ್ಟ. ಇದು ಕುದೀತಾ ಸರಿಯಾದ ಹದಕ್ಕೆ ಬರುತ್ತೆ. ಮತ್ತು ನೀವು ಬೇಕಂದರೆ ಉಪ್ಪು ನೋಡಿಕೊಂಡು ಉಪ್ಪನ್ನು ಹಾಕಿ. ನಾನು ಇವಾಗ ಮೊದಲೊಂದು ಸಲ ಕಡಲೆ ಬೇಯುವಾಗ ಉಪ್ಪು ಹಾಕಿದ್ದೇನಲ್ಲ, ಇಲ್ಲಿ ಕಡಲೆಕಾಳು ಬೆಂದ ನಂತರ ಉಪ್ಪು ಹಾಕಿ ಕುದಿಸಿದಲ್ವ, ಅದೇ ಉಪ್ಪು ಸಾಕಂದರೆ ಸಾಕು. ಈಗ ನನಗೆ ಸಾಕಾಗಿಲ್ಲ ಅಂತ 1/4 ಸ್ಪೂನಷ್ಟು ಹಾಕಿದೆ. ಇದನ್ನು ಕುದಿಸಿ ಸೈಡಿಗೆ ಇಳಿಸಿದ ಮೇಲೆ ಮತ್ತೆ ಚಪಾತಿಯ ಕೆಲಸಕ್ಕೆ ಹೋಗಿ, ಇಲ್ಲಾಂದರೆ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟನ್ನು ಮಾಡಲಿಕ್ಕೆ ಹೋಗಿ. ಯಾಕೆಂದರೆ ಯಾವುದೋ ಒಂದನ್ನು ಮುಗಿಸಿ ಮತ್ತೊಂದಕ್ಕೆ ಹೋಗಿ ಮತ್ತೆ 2 ಒಟ್ಟಿಗೆ ಕಾಂಬಿನೇಷನ್ ಮಾಡಬೇಕು. ಮೊದಲು ಪೂರಿ ಆದರೂ ಲಟ್ಟಿಸಿಡಿ ಅಥವಾ ಕಡಲೆ ಸಾರಾದರೂ ಮಾಡಿ. ನಾನು ಮೊದಲು ಕಡಲೆ ಸಾರು ಮಾಡಿದ್ದೆ, ಆಗ ಸಾರದ್ದು ಸ್ವಲ್ಪ ಕೆಲಸ ಜಾಸ್ತಿ ಅಲ್ವ. ಪೂರಿ ನಮಗೆ ಪಟ ಅಂತ ಆಗುತ್ತೆ. ಇಲ್ಲಿ ನಾನು ಪೂರಿ ಎಷ್ಟು ಬೇಕಷ್ಟೇ ಮಾಡೋದು ಪೂರಿ. ಇವಾಗ ನಾನು ಇಲ್ಲಿ ಒಂದು ಮೀಡಿಯಮ್ ಕಪ್ಪಲ್ಲಿ 1-2 ಕಪ್ಪಷ್ಟೇ ಗೋಧಿ ಹಿಟ್ಟು ತಗೊಂಡಿದ್ದೇನೆ, ಪ್ಯೂರ್ ಗೋಧಿ ಹಿಟ್ಟು. ಈಗ ಇದಕ್ಕೆ ನಾನು ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ, 1/4 ಸ್ಪೂನಷ್ಟು. ಪೂರಿಗೆಲ್ಲ ಯಾರು ಜಾಸ್ತಿ ಉಪ್ಪು ಹಾಕೋದಿಲ್ಲ, ಹಾಗೆ ಉಪ್ಪು ಹಾಕೋದೇನು ಕೂಡ ಇರಬಾರ್ದಲ್ವ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲದ, ಎಷ್ಟು ಸತ್ಯ ಅಲ್ವಾ ಮಾತು. ಉಪ್ಪಿಲ್ಲದೆ ತಿಂದು ನೋಡಿ ನೀವು. ಹಾಗೆ ಇದನ್ನು ಚೆನ್ನಾಗಿ ಕಲಸಿ ಈಗ ನಾದಿ, ಅಂದರೆ ತುಂಬ ಲೂಸಾಗಿ ನಾದಬಾರ್ದು. ನೀವು ಎಷ್ಟು ಲೂಸಾಗಿ ಹಿಟ್ಟು ಮಾಡ್ತೀರೋ ಅಷ್ಟು ಎಣ್ಣೆಯನ್ನು ಎಳ್ಕೊಳ್ಳುತ್ತೆ. ಅದನ್ನೊಂದು ಹದವಾಗಿ, ಪೂರಿಗೆ ಬೇರೆ ಚಪಾತಿಗೆ ಬೇರೆ ಅಲ್ವ ಹಿಟ್ಟನ್ನು ಕಲಸೋದು.
ಯಾಕಂದರೆ ಪೂರಿ ಅಂದಮೇಲೆ ಸ್ವಲ್ಪ ಗಟ್ಟಿ ಕಲಿಸ್ಬೇಕು, ಚಪಾತಿ ಅಂದಾಗ ಸಾಫ್ಟಾಗಿ ಒಂಚೂರು ತೆಳ್ಳಗಿರಬೇಕು. ಪೂರಿ ತೆಳ್ಳಗಾಯ್ತಂದರೆ ನೀವು ಹಾಕಿರೋ ಎಣ್ಣೆ ಎಲ್ಲ ಅದು ಎಳ್ಕೊಂಡಿರುತ್ತೆ. ಎಣ್ಣೆ ಇಲ್ಲದೆ ನಾವು ಇಷ್ಟು ಎಣ್ಣೆ ಹಾಕಿದ್ದೀವಿ, ಅದರಲ್ಲಿ 1 ಸ್ಪೂನು ಕಡಿಮೆ ಆದರೆ ಅದು ಒಳ್ಳೆ ಪೂರಿ ಅಂತ ಲೆಕ್ಕ. ಇವಾಗ ಪೂರಿ ಮಾಡುವ ಜಾಗವನ್ನು ಚೆನ್ನಾಗಿ ಕ್ಲೀನ್ ಮಾಡುವ. ನನಗೆ ಈ ಚಪಾತಿ ಮಾಡೋ ಮಣೆ ಇದೆ, ಅದಕ್ಕಿಂತ ನನಗೆ ಈ ಥರ ನಮ್ಮ ಗ್ರಾನೈಟ್ ಕಲ್ಲು ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಈಗ ಎಲ್ಲ ತುಂಬ ಚೆನ್ನಾಗಿ ಒರೆಸಿ ಅದರಲ್ಲೇ ಪೂರಿ ಮಾಡಿದರೆ ಪಟ ಅಂತ ಬೇಗ ಆಗುತ್ತೆ. ಇವತ್ತು ನಮ್ಮ ಮನೇಲಿ ಇಬ್ಬರಿಗಷ್ಟೇ ಪೂರಿ ಮಾಡೋದು, ಬಾಕಿದ್ದವರಿಗೆಲ್ಲ ಗೋಧಿ ದೋಸೆ ಮಾಡಿಕೊಟ್ಟೆ. ಕೆಲವರಿಗೆ ಬೆಳಿಗ್ಗೆ ಎಣ್ಣೆದು ಇಷ್ಟ ಇಲ್ಲ ಕೆಲಸಕ್ಕೆ ಹೋಗೋರಿಗೆಲ್ಲ, ಹಾಗಾಗಿ ಅವರಿಗೆ ಗೋಧಿ ದೋಸೆ, ನಮಗೆ ಪೂರಿ. ಇವಾಗ ನಾನು ಹೇಗೆ ಲಟ್ಟಿಸ್ತೇನೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಪಟ ಅಂತ ಬೇಗ ಆಗುತ್ತೆ. ಲಟ್ಟಿಸಿ ಹಾಗೆ ಒಂದು ಪಾತ್ರೆ ಹಚ್ಚಿ ತೆಗೆದು ಹಾಗಾಗಿ ಮಾಡಿದರೆ ಸಾಕು. ಈಗ ನೀವು ಯಾವ ಶೇಪಲ್ಲಾದರೂ ಲಟ್ಟಿಸಿ ಒಂದು ಪಾತ್ರೆ ತೆಗೆದು ಸರಿಯಾಗಿ ಹಚ್ಚಿ ತಗೊಂಡ್ರೆ ಸಾಕು. ಇನ್ನು ಮೊದಲಿಂದ ಎಲ್ಲರಿಗೆ ಹೇಳ್ತಾ ಬನ್ನಿ, ಈಗ ಅಂತಲ್ಲ, ನಾನು ಚಿಕ್ಕದಿರೋಗೆ ಹೇಳ್ತಾ ಇದ್ದೆ, ಈ ಥರ ಪಾತ್ರೆ ಇಟ್ಟರೆ ಆಯ್ತಲ್ವ ಪೂರಿ ಅದೇ ಶೇಪಿಗೆ ನಾವು ಲಟ್ಟಿಸ್ಬೇಕಂದ್ರೆ ಕೆಲಸ ಆಗುತ್ತಲ್ವ. ಮತ್ತು ಅದರ ಸೈಡದೆಲ್ಲ ಉಳಿದಿದ್ದೆಲ್ಲ ತೆಗೆದು ಇನ್ನೊಂದು ಪೂರಿ ಮಾಡಿ ಹಾಗೆ ಮಾಡ್ತಾ ಹೋಗುವಾಗ ಪೂರಿ ಕೂಡ ರೌಂಡಾಗಿ ಬರುತ್ತೆ ಮತ್ತು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಪ್ರತಿಯೊಂದು ಪೂರಿನ ಹೀಗೆ ರೆಡಿ ಮಾಡಿ ಎಷ್ಟು ಮಾಡ್ತೀರೋ ಅಷ್ಟು, ತುಂಬ ಮಾಡಬೇಕಂದ್ರೆ 3 ಸಲವಾಗಿ ಮಾಡಿ, ಇಲ್ಲಾಂದರೆ ಸ್ವಲ್ಪ ಮಾಡಬೇಕಂದ್ರೆ ಒಂದು ಸಲ ಬೇಕಾದಷ್ಟನ್ನು ಲಟ್ಟಿಸ್ಕೊಂಡು ಮತ್ತು ಚೆನ್ನಾಗಿ ಎಣ್ಣೆ ಕಾದ ನಂತರ ಪೂರಿ ಹಾಕಿದರೆ ಹುಬ್ಬಿ ಬರುತ್ತೆ. ಅದು ಬೇರೆ ಪ್ಯೂರ್ ಗೋಧಿ ಹಿಟ್ಟಲ್ವ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಕೆಲವು ಹಿಟ್ಟಲ್ಲಿ ಮಿಕ್ಸ್ ಕೂಡ ಇರುತ್ತೆ, ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಪೂರಿ ಇದಲ್ವ ಗೋಧಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ನೋಡಿ ಇಷ್ಟು ಪೂರಿಯನ್ನು ಇವಾಗ ರೆಡಿ ಮಾಡಿಟ್ಟೆ. ಇನ್ನು ನಮಗೆ ಕಾದ ಎಣ್ಣೆಗೆ ಹಾಕಿದರೆ ನಮ್ಮ ಪೂರಿ ಆಯಿತು. ಒಂದು ಕಡೆ ಕಡಲೆ ಸಾರು ಕೂಡ ಆಗಿದೆ. ಎಲ್ಲವನ್ನು ನಮಗೊಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ಇದರಲ್ಲಿ ಫಸ್ಟ್ ಪಾತ್ರೆ ಚೆನ್ನಾಗಿ ಬಿಸಿಯಾಗಬೇಕು, ನಂತರಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾದರೆ ಮಾತ್ರ ಪೂರಿ ಚೆನ್ನಾಗಿ ಬರುತ್ತೆ. ನೀವು ಅರ್ಧಂಬರ್ಧ ಮಾಡಲಿಕ್ಕೆ ಹೋದರೆ ಅದು ಎಣ್ಣೆಯನ್ನು ಎಳ್ಕೊಳ್ಳುತ್ತೆ ಪೂರಿ, ಆವಾಗ ನಮ್ಮ ದೇಹಕ್ಕೆ ಇನ್ನಷ್ಟು ಎಣ್ಣೆ ಹೋಗುತ್ತಲ್ವ. ಹಾಗಾಗಿ ನಿಜವಾಗ್ಲೂ ಪೂರಿ ಮಾಡುವಾಗ ಸರಿಯಾಗಿ ಮಾಡಿದರೆ ಚಪಾತಿಯಷ್ಟು ಎಣ್ಣೆ ಪೂರಿಗೆ ಬೇಕಾಗಿಲ್ಲ. ಅದು ಮಾಡಲಿಕ್ಕೆ ಗೊತ್ತಿರಬೇಕು ನೋಡಿ, ಈ ಥರ ಬರಬೇಕು ನೋಡಿ. ಇದು ಬಂದಮೇಲೆ ಒಂದು ಜರಡ ಪಾತ್ರೆಗೆ ಹಾಕಿ ಇಡಿ, ಬಿಸಿ ತಿನ್ನೋರಿಗೆ ಜರಡ ಪಾತ್ರೆಗೆ ಹಾಕಿ ಹಾಗೆ ಕೊಡ್ತಾ ಹೋಗಿ. ಈಗ ನಮ್ಮ ಗೋಲ್ಡನ್ ಕಲರ್ನ ಪೂರಿ ರೆಡಿಯಾಗಿದೆ. ಇದನ್ನು ಸುಲಭ ರೀತಿಯಲ್ಲಿ ನೀವು ಮನೆಯಲ್ಲಿ ಮಾಡಬೇಕಾಯ್ತಾ, ಮಾಡಿ ನನಗೆ ಕಮೆಂಟ್ ಲೈಕೆಲ್ಲ ಕೊಡಿಯಪ್ಪ. ಏನಾಗೋದಿಲ್ಲ ನೀವು ಲೈಕ್ ಕಮೆಂಟೆಲ್ಲ ಕೊಟ್ಟರೆ, ಇನ್ನಷ್ಟು ಒಳ್ಳೆ ಅಡುಗೆ ಬರುತ್ತೆ ನನ್ನ ಕಡೆಯಿಂದ. ಹಾಗೆ ನಮ್ಮ ಪೂರಿ ಎಲ್ಲ ರೆಡಿ ಆಯಿತು. ಇನ್ನು ಕಡಲೆ ಸಾರು ಜೊತೆ ಇದನ್ನು ಸವಿದರೆ ಬೆಳಗಿನ ಒಂದು ಸೂಪರಾಗಿರುವ ಬ್ರೇಕ್ಫಾಸ್ಟ್. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆಯ ವೀಡಿಯೋಂದಿಗೆ ನಾನು ಬರ್ತಾ ಇರ್ತೀನಿ. ನಿಮ್ಮ ಸಪೋರ್ಟನ್ನು ಕೇಳ್ತಾ ಇರ್ತೀನಿ, ನಿಮ್ಮ ಪ್ರೀತಿಯನ್ನು ಕೇಳ್ತಾ ಇರ್ತೀನಿ. ಎಲ್ಲವೂ ನೀವು ಕೊಟ್ಟಾಗ ನಾನು ಇಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಹಾಗೆ ಎಲ್ರಿಗೂ ಟಾಟಾ, ಬಾಯ್. ಮತ್ತೊಂದು ಹೊಸ ವೀಡಿಯೋದೊಂದಿಗೆ, ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಯಾವುದಾದ್ರೂ ಹೊಸ ವೀಡಿಯೋದೊಂದಿಗೆ ನಾವು ಮೀಟ್ ಮಾಡೋಣ. ಅಲ್ಲಿವರೆಗೆ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ಕೂಡ ಇಲ್ಲಿ. ಎಲ್ರಿಗೂ ಟಾಟಾ, ಬಾಯ್.